ತುಂಬಿದ ಕೊಡ ತುಳುಕಿತಲೆ ಪರಾಕ್. ಇದು ಈ ವರ್ಷದ ದೈವವಾಣಿ. ಹೌದು, ವಿಜಯನಗರ ಜಿಲ್ಲೆಯ ಮೈಲಾರಲಿಂಗೇಶ್ವರ ಸ್ವಾಮಿಯ ಪ್ರಸಕ್ತ ವರ್ಷದ ದೈವವಾಣಿ ಕಾರ್ಣಿಕರ ನುಡಿ ಹೊಡೆದಿದ್ದು, ಲಕ್ಷಾಂತರ ಭಕ್ತರ ಎದುರು ಗೊರವಯ್ಯ ರಾಮಪ್ಪಜ್ಜ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅಂತ ಹೇಳಿದ್ದಾರೆ. 11 ದಿನಗಳ ಉಪವಾಸ ವ್ರತ ಆಚರಿಸಿದ ಗೊರವಪ್ಪ ರಾಮಪ್ಪ ಅವರನ್ನ ಡೆಂಕನಮರಣಿಯ ಸಿಂಹಾಸನ ಕಟ್ಟೆಯಿಂದ ಕಾರ್ಣಿಕದ ಸ್ಥಳಕ್ಕೆ ಮೆರವಣಿಗೆ ಮೂಲಕ ಕರೆತರಲಾಯಿತು. ದೇಗುಲದ ವಂಶ ಪಾರಂಪರ್ಯ ಧರ್ಮಕರ್ತ ಗುರು ವೆಂಕಪ್ಪಯ್ಯ ಒಡೆಯರ್ ಅಶ್ವಾರೂಢರಾಗಿ ಡೆಂಕನಮರಣಿಗೆ ಬರುತ್ತಿದ್ದಂತೆಯೇ 7 ಕೋಟಿಗೂ ಚಾಂಗ್ಮಲೋ ಎಂಬ ಭಕ್ತರ ಹರ್ಷೋದ್ಗಾರ ಮುಗಿಲು ಬಿಟ್ಟಿತು. ಧರ್ಮಕರ್ತ ವೆಂಕಪ್ಪಯ್ಯ ಒಡೆಯರ್ ಅವರಿಂದ ಭಂಡಾರದ ಆಶೀರ್ವಾದ ಪಡೆದ ಗೊರವಪ್ಪ ರಾಮಪ್ಪ ಸಂಪ್ರದಾಯ ಮತ್ತು ಪರಂಪರೆಯ ಸಂಕೇತವಾಗಿರುವ 15 ಅಡಿ ಎತ್ತರದ ಬಿಲ್ಲನ್ನ ಏರಿ ಕೆಲಕ್ಷಣ ಆಕಾಶದತ್ತ ಶೂನ್ಯವನ್ನು ದಿಟ್ಟಿಸಿ ಸದ್ದಲೆ ಎಂದಾಗ ಇಡೀ ಭಕ್ತ ಸಮೂಹದಲ್ಲಿ ನಿಶಬ್ದ ವಾತಾವರಣ ಮೂಡಿತು. ಈ ಸಂದರ್ಭದಲ್ಲಿ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಎಂಬ ದೈವವಾಣಿ ನುಡಿದು ಕೆಳಕ್ಕೆ ಬಿದ್ದರು. ಇದು ಶುಭ ಸೂಚಕ ಅಂತ ಹೇಳಲಾಗ್ತಾ ಇದೆ. ದೈವವಾಣಿಯ ಬಗ್ಗೆ ವೆಂಕಪ್ಪಯ್ಯ ಒಡೆಯರ್ ವಿಶ್ಲೇಷಣೆ ಮಾಡಿದ್ದು, ಪ್ರಸಕ್ತ ವರ್ಷ ರಾಜ್ಯ ಮತ್ತು ದೇಶದಲ್ಲಿ ಉತ್ತಮ ಮಳೆಯಾಗಲಿದೆ, ಸಮೃದ್ಧ ಬೆಳೆಗಳು ಬರಲಿ ಅಂತ ಹೇಳಿದ್ದಾರೆ. ವಿಜಯನಗರ ಜಿಲ್ಲೆ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರೆ ಇದು. ಮೈಲಾರ ಜಾತ್ರೆ ಅಂತಾನೆ ಇಡೀ ನಾಡಿನಲ್ಲಿ ಪ್ರಸಿದ್ಧವಾದಂಥ ಜಾತ್ರೆ. ಇಲ್ಲಿನ ವಿಶೇಷ ಏನು ಅಂತಂದ್ರೆ, ಲಕ್ಷಾಂತರ ಭಕ್ತರ ಎದುರಿಗೆ ಗೊರವಯ್ಯ ರಾಮಪ್ಪಜ್ಜ ಅವರು ಕಾರ್ಣಿಕದ ನುಡಿಯನ್ನ ಹೇಳ್ತಾರೆ. ಕಾರ್ಣಿಕದ ನುಡಿ ಅಂತಂದ್ರೆ ಕೇವಲ ಒಂದು 3-4-5 ಪದಗಳ ಒಂದು ನುಡಿ, ಕಾರ್ಣಿಕದ ನುಡಿ. ಈ ಕಾರ್ಣಿಕದ ನುಡಿ ಈ ನಾಡಿನ ಮುಂದಿನ ದಿನಗಳನ್ನ ಸೂಚಿಸುತ್ತೆ. ಶುಭ ಸೂಚಕವಾಗಿದೆಯೋ ಸಮಸ್ಯೆಗಳಿದೆಯೋ ಅನ್ನೋದನ್ನ ಈ ಕಾರ್ಣಿಕದ ನುಡಿ ಹೇಳುತ್ತೆ ಅಂತ ಎಲ್ಲರೂ ಭಕ್ತರು ನಂಬಿದ್ದಾರೆ. ಅದೇ ರೀತಿ ಗೊರವಯ್ಯ ರಾಮಪ್ಪಜ್ಜ ಆ ಬಿಲ್ಲಿನ ಮೇಲೆ ಏರಿ ಅಲ್ಲಿ ಒಂದು ಕ್ಷಣ ನಿಂತು ಏನು ನುಡಿಗಳನ್ನ ಆಡ್ತಾರೆ. ಆ ಕಾರ್ಣಿಕದ ನುಡಿಯನ್ನ ಜನ ತಮಗೆ ತಮ್ಮ ಅರಿವಿಗೆ ತಕ್ಕಂತೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾರೆ. ಇದು ಬಹಳ ಪುರಾತನವಾದಂಥ ಸಂಪ್ರದಾಯ. ಈ ಮೈಲಾರ ಜಾತ್ರೆಯಲ್ಲಿ ಬರ್ತಕ್ಕಂಥ ಕಾರ್ಣಿಕದ ನುಡಿ ಏನಿದೆ, ಈ ನುಡಿ ಈ ನಾಡಿನ ಮುಂದಿನ ದಿನಗಳನ್ನ ಸೂಚಿಸುತ್ತೆ ಅಂತ. ಹಾಗಾಗಿ ಈಗ ಬಂದಿರತಕ್ಕಂಥ ಕಾರ್ಣಿಕ ನುಡಿ ತುಂಬಿದ ಕೊಡ ತುಳುಕಿತಲೆ ಪರಾಕ್. ಇದು ದೈವವಾಣಿ, ಕಾರ್ಣಿಕದ ನುಡಿ. ತುಂಬಿದ ಕೊಡ ತುಳುಕಿತಲೆ ಪರಾಕ್ ಎನ್ನುವ ಈ ದೈವವಾಣಿ ಏನಿದೆ, ಇದು ನಾಡಿನ ಸಮೃದ್ಧಿಯನ್ನು ಸೂಚಿಸುತ್ತೆ. ಉತ್ತಮ ಮಳೆಯಾಗುತ್ತೆ, ಬೆಳೆ ಬರುತ್ತೆ, ಈ ರೀತಿಯ ಅರ್ಥದ ದೈವವಾಣಿ ಇದು ಅಂತ ಹೇಳಿ ಬಹಳಷ್ಟು ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಈ ಕಾರ್ಣಿಕದ ನುಡಿ ಕೇವಲ ಕೆಲವೇ ಕ್ಷಣಗಳಲ್ಲಿ ಆ ನುಡಿಯನ್ನ ಹೇಳಿ ಗೊರವಪ್ಪ ಕೆಳಗೆ ಬೀಳ್ತಾರೆ. ಅದನ್ನ ನಾಡಿನ ಜನ ವಿಶ್ಲೇಷಣೆ ಮಾಡಿ ತಮ್ಮ ಅರಿವಿಗೆ ತಕ್ಕಂತೆ ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಆದರೆ ಈ ಬಾರಿಯ ಕಾರ್ಣಿಕದ ನುಡಿ ಏನಿದೆ, ತುಂಬಿದ ಕೂಡ ತುಳುಕಿತಲೆ ಪರಾಕ್, ಇದು ಶುಭ ಸೂಚಕ ಅಂತ ಹೇಳಲಾಗ್ತಾ ಇದೆ.